ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಈಗ ಇರುವ ಈ ಒಂದು ಮಾಡೆಲ್ ನೆಕ್ ಬರುವ ಕುರ್ತಿಯ ಯಾವ ರೀತಿಯಲ್ಲಿ ಈಸಿಯಾಗಿ ಶೇಕ್ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಈಸಿಯಾಗಿ ಎಲ್ರಿಗೂ ಮಾಡ್ಬೋದು. ನಿಮಗೆ ಗೊತ್ತಿದ್ದರೆ ವಿಡಿಯೋನು ಸ್ಕಿಪ್ ಮಾಡ್ಬೋದು ಫ್ರೆಂಡ್ಸ್. ನಾನು 40 ಸೈಜಲ್ಲಿ ಇರುವ ಕುರ್ತಿ ಈ ಥರ ತೆಕ್ಕೊಂಡಿರೋದು. ಇದರಲ್ಲಿ ಶೇಪ್ ಕಡಿಮೆ ಇದೆ, ಸ್ವಲ್ಪ ಲೂಸ್ ಇದೆ. ಆಗ ನಮಗೆ ಶೇಪ್ ಮಾಡಬೇಕಿದ್ದು, ಅದಕ್ಕೆ ಬೇಕಾಗಿ ನಮ್ಮ ಕರೆಕ್ಟ್ ಅಳತೆಯಲ್ಲಿರುವ ಒಂದು ಟಾಪ್ ಬೇಕು. ನಾನೀಗ ಇಲ್ಲಿ ತೆಕ್ಕೊಂಡಿರೋದು ಕೂಡ ರೆಡಿಮೇಡೆ. ಅದು ಆಲ್ರೆಡಿ ನಾನು ಕರೆಕ್ಟಾಗಿ ಶೇಕ್ ಮಾಡಿ ಇಟ್ಟಿದ್ದೀನಿ. ಈ ಶೇಪ್ ಮಾಡಿ ಇಟ್ಟಿರುವ ಟಾಪು ನಮಗೆ ಬೇಕು. ನಾನೀಗ ತುಂಬ ಈಸಿಯಾಗಿ ಮಾಡೋ ಮೆಥಡ್ ತೋರಿಸ್ಕೊಡ್ತಾ ಇರೋದು. ಫಸ್ಟಿಗೆ ನಾನೀಗ ತೆಕ್ಕೊಂಡಿರುವ ಹೊಸ ಕುರ್ತಿ ಈ ಥರ ಮಗುಚಿ ಹಾಕ್ತಾ ಇದ್ದೀನಿ. ಲೈನಿಂಗ್ ಬಟ್ಟೆ ಹೊರ ಸೈಡಿಗೆ ಬರುವ ರೀತಿಯಲ್ಲಿ, ಈ ರೀತಿಯಲ್ಲಿ ನಾನೀಗ ವಿಡಿಯೋದಲ್ಲಿ ತೋರಿಸ್ತೀನಲ್ಲ, ಈ ರೀತಿಯಲ್ಲಿ ಮಗುಚಿ ಹಾಕ್ಕೊಳ್ಬೇಕು. ಎಲ್ಲ ಸೈಡು ಕರೆಕ್ಟಾಗಿ ಬರುವ ರೀತಿಯಲ್ಲಿ ಮಗುಚಿ ಹಾಕ್ಕೊಂಡು ಇಡಬೇಕು. ಇನ್ನು ನಾವು ತೆಕ್ಕೊಂಡಿರುವ ಅಳತೆ ಟಾಪನ್ನು ಕರೆಕ್ಟಾಗಿ ಈ ಕುರ್ತಿಯ ಮೇಲೆ ಇಡಬೇಕು. ಫಸ್ಟಿಗೆ ಶೋಲ್ಡ್ರ್ ಕರೆಕ್ಟಾಗಿದೆಯೋ ಅಂತ ನೋಡ್ಕೊಳ್ಳಿ. ಶೋಲ್ಡ್ರ್ ಈ ಥರ ಕರೆಕ್ಟಾಗಿ ಇಡಬೇಕು. ನಂತರ ಸ್ಲೀವ್ ಲೆಂಗ್ತು ಮತ್ತು ಸೈಡು ಎಲ್ಲ ಕರೆಕ್ಟಾಗಿ ಬರುವ ರೀತಿಯಲ್ಲಿ ಇಡಬೇಕು ಫ್ರೆಂಡ್ಸ್. ಎಲ್ಲ ಸೈಡು ಕರೆಕ್ಟಾಗಿ ಬರುವ ರೀತಿಯಲ್ಲಿ ಇಡಬೇಕು. ಈ ಥರ ಇಟ್ಟ ನಂತರ ಚಾಕ್ ಯೂಸ್ ಮಾಡಿಕೊಂಡು ನಮಗೆ ಎಷ್ಟು ಬೇಕೋ ಲೂಸು ಅಂತ ನೋಡಿಕೊಂಡು ಮಾರ್ಕ್ ಮಾಡಬೇಕು. ನಾನೀಗ ಅಳತೆಗೆ ತೆಕ್ಕೊಂಡಿರೋದು ಕಾಟನ್ ಟಾಪು, ಮತ್ತು ನಾನೀಗ ಕರೆಕ್ಟ್ ಶೇಪ್ ಮಾಡ್ತಾ ಇರೋದು ಜಾರ್ಜೆಟ್ ಟಾಪು. ಹಾಗಾಗಿರೋ ಕಾರಣ ನಾನೊಂದು 1/4 ಇಂಚ್ ಆಗುವಷ್ಟು ಲೂಸು ಬಿಟ್ಟಿದ್ದೀನಿ ಫ್ರೆಂಡ್ಸ್. ತುಂಬ ಟೈಟ್ ಆದರೆ ನಮಗೆ ಅದು ಹಾಕಲಿಕ್ಕೆ ಕಂಫರ್ಟಬಲ್ ಆಗಿ ಇರಲಿಕ್ಕಿಲ್ಲ. ಹಾಗಿರುವ ಕಾರಣ ಒಂದು 1/4 ಇಂಚು ಮಾತ್ರ ಲೂಸು ಬಿಟ್ಟು ಈ ಥರ ಎಲ್ಲ ಸೈಡು ಮಾರ್ಕ್ ಮಾಡಿದ್ದೀನಿ. ಸ್ಲೀವ್ಸು ಮತ್ತು ಶೇಪ್ ಬರುವ ಅಲ್ಲಿ ಚೆಸ್ಟ್, ವೇಸ್ಟ್ ಎಲ್ಲ ಮಾರ್ಕ್ ಮಾಡಿದ್ದೀನಿ. ಮಾರ್ಕ್ ಮಾಡಿದ ನಂತರ ನಾವು ಸ್ಟಿಚ್ ಮಾಡ್ಕೊಳ್ಬೇಕು. ನಾವು ಎಲ್ಲಿ ಮಾರ್ಕ್ ಮಾಡಿದೆವೋ ಆ ಮಾರ್ಕಿಂಗಿನ ಮೇಲ್ಗಡೆ ಸ್ಟಿಚ್ ಬರೋ ರೀತಿಯಲ್ಲಿ ಸ್ಟಿಚ್ ಮಾಡಬೇಕು. ಫಸ್ಟಿಗೆ ಈ ಥರ ಸ್ಟಿಚ್ ಮಾಡಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ ನಂತರ ನಾವು ಮಾರ್ಕ್ ಮಾಡಿರುವ ಅಲ್ಲಿ ತನಕ ಸ್ಟಿಚ್ ಮಾಡಬೇಕು. ಹಿಪ್ ಲೆಂಗ್ತಿನ ಅಲ್ಲಿ ತನಕ ನಾನೀಗ ಮಾರ್ಕ್ ಮಾಡಿರೋದು. ಮತ್ತೊಂದು ವಿಷಯ ಏನಂದರೆ, ಇದರಲ್ಲಿ ಓಪನ್ ಇಲ್ಲದ ಕುರ್ತಿ ಇದು. ನಾನು ಅಳತೆಗೆ ತೆಕ್ಕೊಂಡಿರೋದು ಓಪನ್ ಇರುವ ಕುರ್ತಿ. ಹೇಗೆ ಆದರೂ ತೊಂದರೆ ಇಲ್ಲ, ನಮಗೆ ಅದು ಕರೆಕ್ಟಾಗಿ ಬರುತ್ತೆ. ಇದರಲ್ಲಿ ಲೈನಿಂಗ್ ಮತ್ತು ಒಳ್ಳೆ ಬಟ್ಟೆ ಸಪ್ರೇಟ್ ಆಗಿದೆ. ಹಾಗಾಗಿರೋ ಕಾರಣ ನಾವು ಇಲ್ಲಿ ಈ ಸ್ಟಿಚ್ ಮಾಡ್ತಾ ಇಲ್ಲಿ ಹಿಪ್ ಲೆಂಗ್ತಿನ ಅಲ್ಲಿ ಈ ಥರ ಲೈನಿಂಗ್ ಮತ್ತು ಒಳ್ಳೆ ಬಟ್ಟೆಯನ್ನು ಈ ಥರ ಕರೆಕ್ಟಾಗಿ ಹಿಡ್ಕೊಳ್ಬೇಕು. ನಮಗೆ ಒಳ್ಳೆ ಸೈಡಲ್ಲಿ ಈ ಥರ ಕೈ ಹಾಕಿ ನೋಡುವಾಗ ಗೊತ್ತಾಗುತ್ತೆ ಎಲ್ಲಿ ಕರೆಕ್ಟಾಗಿ ಬರುತ್ತೆ ಅಂತ. ಆ ಥರ ಕರೆಕ್ಟಾಗಿ ಹಿಡ್ಕೊಂಡು ಈ ಥರ ಸ್ಟಿಚ್ ಮಾಡ್ಕೊಳ್ಬೇಕು. ಇಷ್ಟೇ ಇರೋದು ಫ್ರೆಂಡ್ಸ್. ತುಂಬ ಈಸಿಯಾಗಿ ಎಲ್ರಿಗೂ ಸ್ಟಿಚ್ ಮಾಡ್ಬೋದು, ಶೇಪ್ ಮಾಡ್ಬೋದು ಮನೆಯಲ್ಲಿಯೇ. ಈಗ ನೋಡಿ ಶೇಪ್ ಆಗಿದೆ ಕುರ್ತಿ. ನೀವು ಕೂಡ ನಿಮ್ಮ ಹೊಸ ಕುರ್ತಿ ಎಲ್ಲ ತೆಗೆದ್ರೆ ಈ ರೀತಿಯಲ್ಲಿ ಶೇಪ್ ಮಾಡಿ ನೋಡಿ. ತುಂಬ ಈಸಿ, ಬಿಗಿನರ್ಸಿಗಂತೂ ತುಂಬ ಹೆಲ್ಪ್ಫುಲ್ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.